ಇವತ್ತಿನ ದಿವಸ ತೋಟದಗುಡದಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಇದೆ. ಆಲ್ರೆಡಿ ಈ ಜಾಗದಲ್ಲಿ 15 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ತೋಟದಗುಡದಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ತಾಲೂಕಿನ ಎಲ್ಲ ದಲಿತ ನಾಯಕರು ಮತ್ತು ಎಲ್ಲ ಸಮುದಾಯದ ಜನಾಂಗ ಕೂಡ ಕೈ ಜೋಡಿಸಿದ್ದಾರೆ. ಇಲ್ಲೊಂದು ಒಳ್ಳೆ ಪ್ರತಿಮೆ ನಿರ್ಮಾಣ ಆಗುತ್ತೆ. ಏನಂದರೆ ಹಿಮಾಲಯ ಪರ್ವತಕ್ಕಿಂತ ಎತ್ತರವಾದಂಥ ಕೊಡುಗೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ. ಆದರೆ ಸಾಸಿವೆ ಕಾಳಷ್ಟಾದರೂ ನಾವು ಅದಕ್ಕೆ ಪ್ರತಿಯಾಗಿ ಕೃತಜ್ಞತೆ ತೀರಿಸಬೇಕು ಅಂದರೆ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಹರಡೋದಕ್ಕೆ ಎರಡು ದಾರಿ. ಒಂದು ಶಿಕ್ಷಣ, ಸಂಘಟನೆ, ಜೊತೆಗೆ ಅವರ ಪ್ರತಿಮೆ ನಿರ್ಮಾಣಗಳು ಆಗ್ತಾ ಇರಬೇಕು ಅಲ್ಲಿಂದಲ್ಲಿಗೆ. ಯಾಕೆಂದರೆ ಅವರು ಬದುಕಿದ್ದಾರೆ, ಪ್ರತಿ ಕ್ಷಣ ನಮ್ಮ ಹೃದಯದಲ್ಲಿ ಬದುಕಿರ್ತಾರೆ ಅಂತ ತೋರಿಸೋದಕ್ಕೆ ಅದಕ್ಕೆ ವಿದ್ಯಾಭ್ಯಾಸ ಬೇಕು. ಆದರೆ ಅವ್ರನ್ನ ನಾವು ಪೂಜೆ ಮಾಡೋದು ಯಾವ ರೀತಿ? ಪ್ರತಿಮೆ ನಿರ್ಮಾಣ ಮಾಡೋ ಮುಖಾಂತರ ಪ್ರತಿಯೊಂದು ಕ್ಷಣ ಅವರು ಹುಡ್ತಾ ಇರಬೇಕು. ಅಂಬೇಡ್ಕರ್ ಪ್ರತಿ ಕ್ಷಣನೂ ಹುಡ್ತಾರೆ ಅನ್ನೋದಕ್ಕೆ ದಾರಿ ಏನು ಅಂತಂದರೆ ಈ ರೀತಿ ಪ್ರತಿಮೆ ನಿರ್ಮಾಣಗಳು ಆಗಬೇಕು. ಇದರಿಂದ ಮುಂದೆ ಬರ್ತಕ್ಕಂಥ ಪೀಳಿಗೆ ಎಲ್ಲ ಜಾತಿಯ ಯುವಕರು ಯುವತಿಯರು ಯಾರು ಈ ಅಂಬೇಡ್ಕರ್ ಅನ್ನೋಂಥದ್ದನ್ನು ಯಾವ ಕ್ಷಣವೂ ಮರಿಬಾರ್ದು. ಅವರು ಏನು ಕೊಡುಗೆ ಕೊಟ್ಟರು ಒಂದು ಪ್ರತಿಯೊಬ್ಬರು ತಿಳಿಬೇಕು. ಆ ಕಾರಣಕ್ಕೋಸ್ಕರ ಪ್ರತಿಮೆ ನಿರ್ಮಾಣ ಆಗುತ್ತೆ, ಭವ್ಯವಾದಂಥ ಪ್ರತಿಮೆ ನಿರ್ಮಾಣ. ಹಾಗಾಗಿ ಇದು ಭಾರತದಲ್ಲಿ ಇವತ್ತಿನ ದಿವಸ ನಮಗೆ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯೇ ಅತಿ ಹೆಚ್ಚು ನಿರ್ಮಾಣ ಆಗಿರ್ತಕ್ಕಂಥ ಪ್ರತಿಮೆಗಳು. ಅತಿ ಎತ್ತರದ ಪ್ರತಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಬೀದಿಗೊಂದು ಪ್ರತಿಮೆ ನಿರ್ಮಾಣ ಆಗಬೇಕು. ಪ್ರತಿಯೊಬ್ಬ ವಿದ್ಯಾವಂತ ಮಕ್ಕಳು, ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಪ್ರತಿ ಮನೆಯಲ್ಲಿ ವಿದ್ಯಾವಂತರಾಗಬೇಕು. ಅದು ಅಂಬೇಡ್ಕರ್ ಕಂಡಂಥ ಕನಸು. ನಮ್ಮ ಕನಸು ಏನಂದರೆ ಅವರ ಪ್ರತಿಮೆ, ಅವರ ಸಿದ್ಧಾಂತ ಪ್ರತಿ ಮನೆಗಳಲ್ಲಿ, ಬೀದಿಗಳಲ್ಲಿ, ವೃಕ್ಷಗಳಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಮ್ಮ ಆರೈಕೆ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಗ್ರಾಮಸ್ಥರ ಒಂದು ಆರೈಕೆ ಏನಂತಂದರೆ ನಮ್ಮ ಈ ದಲಿತ ಹೋರಾಟ ಚಿರಂತನವಾಗಿರಬೇಕು. ಈ ದೇಶ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ನಮಗೆ ಆ ಸೂರ್ಯ ಆದರೆ ಅಂಬೇಡ್ಕರ್ ನಮಗೆ ದಲಿತ ಸೂರ್ಯ. ಆಯಿತಾ? ಜೈ ಭೀಮ್. ನನ್ನ ಹೆಸರು ಇತಿಹಾಸ ಪ್ರಾಧ್ಯಾಪಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. 135ನೇ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಮತ್ತು ಶ್ರೀರಾಮನವಮಿಯ ಪ್ರಯುಕ್ತ ಇವತ್ತು ಒಂದು ಸುವರ್ಣ ದಿವಸ ಅಂತ ನಾವು ಭಾವಿಸಿದ್ದೀವಿ. ಯಾಕೆಂದರೆ ಇದೇ ಪೂಜೆ ಈ ಸ್ಥಳದಲ್ಲಿ ಒಂದು ಸುಮಾರು ಭೌತಾಕಾರವಾದಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿ ಇಲ್ಲಿ ಒಂದು ದೊಡ್ಡ ಸರ್ಕಲ್ ಆಗಿ ಮಾಡಿ ಜನಗಳಿಗೆ ಇಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಮತ್ತು ಅವರು ಈ ದೇಶಕ್ಕೆ ಕೊಡ್ತಂಥ ಕೊಡುಗೆಗಳನ್ನ ನೆನೆಸ್ಕೊಂತ ಜನಗಳು ಈ ಜಾಗದಲ್ಲಿ ಯಾರೇ ಏನೇ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡೇ ಮಾಡಬೇಕಾಗ್ತದೆ. ಹಾಗಾಗಿ 1956 ಜನವರಿ 26ರಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಸಮರ್ಪಣೆ ಮಾಡಿದ್ರಲ್ಲ, ಅದ್ರ ಪ್ರಯುಕ್ತವಾಗಿ ನಾವು ಈ ಜಾಗನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸುಮಾರು ದಿವಸ ಮುಂದೆನೇ ನಾವು ಈ ಜಾಗನ ಗುರುತಿಸಿದ್ವಿ. ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲರೂ ಸಹಕಾರ ತಗೊಂಡು ಎಲ್ಲರೂ ಒಪ್ಪಿಗೆ ತಗೊಂಡು ನಾವು ಇಲ್ಲಿ ಒಂದು ಬೃಹತ್ತಾಕಾರವಾದಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ನಿರ್ಮಾಣ ಮಾಡಿ ಜನಗಳಿಗೆ ಒಂದು ಮಾದರಿ ಆಗಬೇಕು. ಹಂಗಾಗಿ ನಾವು ಇವತ್ತು ಒಂದು ಒಳ್ಳೆ ದಿನ ಅಂತ ತಿಳ್ಕೊಂಡು ಇವತ್ತು ಪೂಜೆನ ನೆರವೇರಿಸಿದ್ವಿ. ಪೂಜೆ ಇನ್ನೊಂದು ವಾರದಲ್ಲಿ ಇವಾಗಲಿಂದನೇ ಸ್ಟಾರ್ಟ್ ಅಂತ ಎಲ್ಲ ಧರ್ಮದವರು ಅಂಬೇಡ್ಕರ್ ಧರ್ಮದವರು ಪೂಜಿಸ್ತಾರೆ. ಈಗಲೂ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾರೆ. ಈಗ ಅಸ್ಪೃಶ್ಯತೆ ಅನ್ನೋದು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಅಂತಲ್ಲ, ಎಲ್ಲರ ಹತ್ರ ಇದೆ. ಎಲ್ಲ ಮನೆಗಳಲ್ಲೂ ಅಸ್ಪೃಶ್ಯತೆ ಇನ್ನವರೆಗೂ ಇದೆ. ಸುಮ್ಮನೆ ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು ಹೇಳ್ಕೊಳ್ಳೋದು ಅಷ್ಟೇ, ಎಲ್ಲೂ ಇಲ್ಲ ಅಂತ ಭಾಷಣಗಳಲ್ಲಿ ಹೇಳ್ತಾರೆ ಅಷ್ಟೇ. ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ. ಇನ್ನವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಕಂಡಂಥ ಕನಸು, ಅವ್ರು ಹೇಳಿದಂಥ ಮಾತುಗಳು ಯಾರೂ ರಾಜಕೀಯದವ್ರನ್ನ ನೆಡ್ತಾ ಇಲ್ಲ. ಹಾಗಾಗಿ ಅದು ಅವರು ಈ ಒಂದು ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಈ ಯುಗ ಕಳೆದ ಮೇಲೆ ಒಂದು ಒಳ್ಳೆ ಅಸ್ಪೃಶ್ಯತೆ ಹೋಗುತ್ತೇನೋ ಅನ್ನೋದು ನಮಗೆ ಎಲ್ಲಾ ಧರ್ಮನೂ ಒಪ್ಕೊಂಡಿದ್ದಾರೆ. ಎಲ್ಲಾ ಧರ್ಮನೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಂಡಿದ್ದಾರೆ. ಅವರು ಇವಾಗ ಸಂವಿಧಾನ ಮಾಡಲಿಲ್ಲ ಅಂತ ಎತ್ಕೊಂಡಿದೆ. ಈ ಒಳ ಮೀಸಲಾತಿ ಇದರಲ್ಲಿ ನಾವು ರೈಟ್ ದೊಡ್ಡವರ, ಲೆಫ್ಟ್ನವ್ರು ದೊಡ್ಡವರ ಅನ್ನೋದು ಇದರಲ್ಲೂ ತಾರತಮ್ಯ ಇದೆ. ಇದರಲ್ಲಿ ಇದ್ದಿದ್ದು ದೊಡ್ಡ ತಾರತಮ್ಯ ಇದೆ. ಒಳ ಮೀಸಲಾತಿ ಯಾರಿಗೆ? ಎಲ್ಲರಿಗೂ, ಬಡ ಜನಾಂಗರಿಗೆ ಎಲ್ಲರಿಗೂ ಸೇರ್ಬೇಕು ಒಳ ಮೀಸಲಾತಿ ಅಂತ ಓಡಾಡ್ತಾ ಇರೋದು. ಒಬ್ಬರಿಗೆ ಅಂತ ಏನಿಲ್ಲ, ಎಲ್ಲ ಸಮುದಾಯದವ್ರಿಗೂ ಸೇರ್ಲಿ ಅಂತ ಓಡಾಡ್ತಿರೋದು. ಅವರು ಕೂಡ ಏನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಲಿಲ್ಲ ಅಂದಿದ್ರೆ ನಮ್ಮ ಗತಿಗಳು, ಜೀವನ ಏನಾಗ್ತಿತ್ತು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಹೇಳ್ಕೊಳಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಯಾಕೆಂದ್ರೆ ಇನ್ನ ಜೀತ ಪದ್ಧತಿ ಕೂಡ ಹೋಗಿಲ್ಲ. ಒಂದು ಹಳ್ಳಿ ಕಡೆ ಹೋದ್ರೆ ನಾವು ಜೀತ ಪದ್ಧತಿ ಈಗಲೂ ಇದೆ, ಇನ್ನ ಅದು ಜೀವಂತವಾಗಿದೆ. ದೇವದಾಸ್ ಪದ್ಧತಿ ತುಂಬಾ ಇವಾಗ್ಲವರೆಗೂ ನಮ್ಮ ಏನು ಸಮಾಜದಲ್ಲಿ ಕಳ್ಸಕ್ಕಾಗ್ತಿದ್ದಂಥದ್ದು ಬೇರೆ ಕಡೆ ಹಳ್ಳಿ ಕಡೆಗೆಲ್ಲ ಇದೆ. ಇದನ್ನ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನೆನಪು ಮಾಡ್ಬೇಕಾದ್ರೆ ನಾವೆಲ್ಲರೂ ಒಂದು ಮನಸ್ಸಿನಿಂದ, ಎಲ್ಲ ಜಾತಿಯರು ಒಂದು ಮನಸ್ಸು ಮಾಡಿ ಜಾತಿನ ಹೋಗ್ಲಾಡಿಸ್ಬೇಕು. ಅವಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು, ಅವ್ರು ನೀಡಿದಂಥ ಈ ದೇಶಕ್ಕೆ ಸಂವಿಧಾನ ಬರೆದಂಥವ್ರಿಗೆ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ದಂಗೆ ಆಗುತ್ತೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ.
ವಿಶ್ವ ಆದಿಜಾಂಬ ರಾಜ್ಯ ಕಾರ್ಯಾಧ್ಯಕ್ಷ.